ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ವತಿಯಿಂದ ಹಕ್ಕುಪತ್ರ ವಿತರಣೆ ನಡೆಯಲಿದ್ದು, ಇದರ ಪೂರ್ವ ತಯಾರಿಯ ಅಂಗವಾಗಿ ಕೂಡ್ಲಿಗಿ ತಾಲೂಕು ಆಡಳಿತ ಕಚೇರಿ ವತಿಯಿಂದ ಸತತ 3 ದಿನಗಳಿಂದ ಹಗಲು ರಾತ್ರಿ ಎನ್ನದ ಸ್ವಲ್ಪವೂ ಬೇಜಾರಿಲ್ಲದೆ ಭಾನುವಾರ ಇದ್ದರೂ ಕೂಡ ರಾತ್ರಿ 9 ಗಂಟೆ ಆದರೂ ತುಂಬಾ ಉತ್ಸಾಹದಿಂದ ಕಾರ್ಯನಿರತ ತಹಸೀಲ್ದಾರರಾದ ವಿಕೆ ನೇತ್ರಾವತಿ ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರನ್ನು ಕಂಡು ವಿವಿಧ ಹಳ್ಳಿಗಳಿಂದ ಬಂದಿದ್ದ ಸಾರ್ವಜನಿಕರು ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಹೇಳುವ ಮೂಲಕ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ವಿಕೆ ನೇತ್ರಾವತಿ, ಉಪ ತಹಸೀಲ್ದಾರ್ ಚಂದ್ರಮೋಹನ್ ಹಾಗೂ ಕೊಟ್ರೇಶ್, ಮುರಳೀಕೃಷ್ಣ, ಇಮ್ರಾನ್ ಬಾಷಾ ರವರು ಮಾತನಾಡಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ನಮಸ್ಕಾರ ಮೇಡಮ್, ನಾವು TV 23 ಅಬುಬಕರ್ ಅಂತೇಳಿ. ಇವತ್ತು ಸಂಡೇ ಇದೆ, ಅದ್ರಾಗ ಬೇರೆ ಈಗ 7:45 ಸಮಯ. ಇಷ್ಟು ಓವರ್ ಟೈಮು ಮತ್ತು ರಜಾ ದಿನದಲ್ಲಿ ಕೆಲಸ ಮಾಡ್ತಿರೋದು ಯಾರ್ದಾದ್ರೂ ನಿಮಗೆ ಪ್ರೆಸರ್ ಇದೆಯಾ ಅಥವಾ ಮನಸಾರೆ ಮಾಡ್ತಾಯಿದ್ದೀರಾ? ಇದ್ರ ಉದ್ದೇಶ ಏನು? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿದೆ, ದಯವಿಟ್ಟು ಮಾಹಿತಿ ಕೊಡಬೇಕು. ಈಗ ನಮ್ಮಲ್ಲಿ ಕಂದಾಯ ಗ್ರಾಮ ರಚನೆ ತುಂಬ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈ ಸ್ಕೀಮ್ ಇದೆ, ಹಕ್ಕುಪತ್ರ ಕೊಡೋದು. ಮುಂಚೆ ನಾವು ಹಕ್ಕುಪತ್ರ ಎಲ್ಲ ಮ್ಯಾನ್ಯುವಲಾಗಿ ಕೊಡ್ತಾ ಇದ್ವಿ, ಕೈಯಿಂದ ಸರ್ಟಿಫಿಕೇಟ್ಸ್ ಬರೆದು ಕೊಡ್ತಾ ಇದ್ವಿ. ಆದರೆ ಈಗ ಸರ್ಕಾರ ಒಂದು ಮಹತ್ವವಾದ ನಿರ್ಧಾರ ತೊಗೊಂಡಿದೆ. ಈ ಹಕ್ಕುಪತ್ರಗಳನ್ನ ನಾವು ರಿಜಿಸ್ಟರ್ ಮಾಡಿನೇ ಕೊಡ್ತಾ ಇದ್ದೀವಿ. ಇನ್ ದ ನೇಮ್ ಆಫ್ ತಹಶೀಲ್ದಾರಿಂದ ಹಕ್ಕು ಬಿಡುಗಡೆ ಮಾಡಿಕೊಟ್ಟಂಗೆ ಕನ್ವಿನ್ಸ್ ಡೀಡ್ ಮಾಡಿ ಕೊಡ್ತಾ ಇದ್ದೀವಿ ಪಬ್ಲಿಕ್ಕಿಗೆಲ್ಲ. ಸೊ ಇದರಿಂದ ಅವರಿಗೆ ಪಂಚಾಯತಲ್ಲೂ ಆಲ್ರೆಡಿ ಸ್ವತ್ತು ದಾಖಲೆ ನಂಬರ್ ಸಿಕ್ಕಿರೋದ್ರಿಂದ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಅವ್ರಿಗೊಂದು ಏನಂದರೆ ಆಸ್ತಿ ಸಂರಕ್ಷಣೆ ಆದಂಗೆ ಇರುತ್ತೆ, ಮತ್ತು ಅವ್ರ ಪಂಚಾಯತಿಗೆ ಅಲ್ದಾಡೋ ಪರಿಸ್ಥಿತಿ ಇರೋಲ್ಲ. ಸೊ ನಾವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿಂದ 15 ದಿನದೊಳಗೆ ನೋಟಿಸ್ ಪೀರಿಯಡ್ ಜನರೇಟ್ ಆಗುತ್ತೆ. ಇವತ್ತು ಇಲ್ಲಿಂದ 15 ದಿನದಲ್ಲಿ ಅವ್ರ ಖಾತೆಗೆ ಅವ್ರ ಹೆಸರಿಗೆ ಖಾತೆ ಆಗೋಗುತ್ತೆ. ಸೊ ಈ ಸರ್ಕಾರದ ಪ್ರೆಷರ್ ಅಂತ ಏನಲ್ಲ, ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರೋದ್ರಿಂದ ನಾವು ಸರ್ಕಾರಕ್ಕೆ ಸಹಕಾರ ಕೊಡ್ತಿದ್ದೀವಿ. ಆಮೇಲೆ ಇದೇ ತಿಂಗಳು 20ನೇ ತಾರೀಕಿಗೆ ಮಾನ್ಯ ಸರ್ಕಾರದ್ದು 2 ವರ್ಷದ ಸಾಧನೆದು ಫಲಾನುಭವಿಗಳ ಸಮಾವೇಶ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಲ್ಲಿ ಆಯೋಜಿಸಿದ್ದಾರೆ. ಸೊ ಹಂಗಾಗಿ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಹೀಗಾಗಿ ನಮ್ಮ ಕಂದಾಯ ಇಲಾಖೆ, ಪಂಚಾಯತ್ತು ಮತ್ತು ಸಬ್ ರಿಜಿಸ್ಟ್ರ್ ಆಫೀಸ್, ಈ 3 ಇಲಾಖೆಯಿಂದ ಎಲ್ಲ ನೌಕರರು ಮತ್ತು ಅಧಿಕಾರಿಗಳು ಹಗಲು ರಾತ್ರಿ ರಜಾ ದಿನಗಳನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾ ಇದ್ದಾರೆ. ಒತ್ತಡ ಏನೂ ಇಲ್ಲ, ಇದು ಎಲ್ಲ ಜನಕ್ಕೆ ಒಳ್ಳೆಯದಾಗಲಿ ಅನ್ನೋದು ಸರ್ಕಾರದ ಉದ್ದೇಶ ಈಡೇರಿಸಬೇಕು ಅನ್ನೋದು ಒಂದೇ ಒಂದು ಧ್ಯೇಯದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನಮಸ್ತೆ, ನಮ್ಮ ಹೆಸರು ಚಂದ್ರಮೋಹನ್ ಅಂತ, ಉಪ ತಹಸೀಲ್ದಾರರು, ನಾಡ ಕಚೇರಿ, ಹೊಸಳ್ಳಿ ಹೋಬಳಿ. ಇಂದು ಫಲಾನುಭವಿಗಳು ಈಗಾಗಲೇ ಆಯ್ಕೆಯಾಗಿದ್ದು, ಅದರಂತೆ ಅವರ ಒಂದು ನೋಂದಣಿ ಪ್ರಕ್ರಿಯೆಯನ್ನು ಈ ದಿವಸ ರಜಾ ದಿನ ಇದ್ದರೂ ಕೂಡ ಎಲ್ಲರೂ ಅವರ ಒಂದು ಡಾಟಾವನ್ನು ಪುಷ್ ಮಾಡಿ ಡಿ ಸಲುವಾಗಿ ನೋಂದಣಾಧಿಕಾರಿಗಳಿಗೆ ಪುಷ್ ಮಾಡುವ ಒಂದು ಪೂರ್ವ ಸಿದ್ಧತೆ, ಎಲ್ಲ ಒಂದು ಪೂರ್ವ ಸಿದ್ಧತೆ ರೂಪುರೇಷೆಗಳನ್ನು ಯೋಜಿಸಿಕೊಂಡು ಎಲ್ಲ ಗಣಕಯಂತ್ರಗಳಲ್ಲಿ ಅವುಗಳನ್ನು ಡಾಟಾ ಫೀಡ್ ಮಾಡಿಸಿ, ತದನಂತರ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಪುಷ್ ಮಾಡಿಸಿ ಅಲ್ಲಿ ಕೂಡ ಅವರು ನೋಂದಣಿ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಯಿತು. ದಿನಾಂಕ 20/5/2025 ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹಕ್ಕುಪತ್ರಗಳನ್ನು ಸಾರ್ವಜನಿಕರಿಗೆ ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆಯಲ್ಲಿ ಆಯೋಜನೆ ಆಗಿರುವುದರಿಂದ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಹಕ್ಕುಪತ್ರಗಳನ್ನು ತಯಾರು ಮಾಡಿಕೊಳ್ಳುವಂಥ ಸಿದ್ಧತೆಯನ್ನು ಈ ದಿನ ಎಲ್ಲ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರು ಸೇರಿ ಮಾಡಿಕೊಂಡಿರುತ್ತಾರೆ. ಹಾಗಾಗಿ ಈ ದಿವಸ ನಾವು ಭಾನುವಾರ ಇದ್ದರೂ ಸಹ ಬಂದು ಕೆಲಸವನ್ನು ನಿರ್ವಹಿಸಿ ಸದರಿ ಕಾರ್ಯವನ್ನು ಯಶಸ್ವಿಗೊಳಿಸುತ್ತಿದ್ದೇವೆ. ಕೊಟ್ರೇಶ್ ಬಿ, ಕಂದಾಯ ನಿರೀಕ್ಷಕರು, ಹೊಸಳ್ಳಿ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಂದು ಹೊಸಪೇಟೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಕ್ಕುಪತ್ರದ ವಿತರಣೆಗೆ. ಹಕ್ಕುಪತ್ರದ ವಿತರಣೆ ಯಶಸ್ವಿಯಾಗಿ ನಡಿಬೇಕನ್ನೋ ಉದ್ದೇಶದಿಂದ ನಾವು ಏನು ಮಾಡ್ತಾಯಿದ್ವಿ, ಎಲ್ಲ ಹಟ್ಟಿಗಳಲ್ಲಿ, ತಾಂಡಗಳಲ್ಲಿ ಮತ್ತು ಉಪಗ್ರಾಮಗಳಲ್ಲಿ ಇರ್ತಕ್ಕಂಥ ಎಷ್ಟೋ ರೈತರಿಗೆ ಅಥವಾ ನಿವಾಸಿಗಳಿಗೆ ಅವ್ರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಮನೆಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ದಾಖಲೆಗಳು ಇರ್ತಾ ಇರೋದ್ರಿಂದ ಅವರಿಗೆ ಒಂದು
ನಿರ್ದಿಷ್ಟವಾದ ದಾಖಲೆಗಳನ್ನು ನೀಡುವ ಉದ್ದೇಶದಿಂದ ಹಕ್ಕುಪತ್ರಗಳ ನೀಡೋದ್ರಿಂದ ಅವರಿಗೆ ಅನೇಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಅವರಿಗೆ ಸೌಲಭ್ಯಗಳನ್ನು ಪಡೆಯಲು ಅನುಕೂಲ ಆಗ್ತೈತಿ. ಆದ್ದರಿಂದ ಇವತ್ತು ಹಕ್ಕುಪತ್ರದ ಪೂರ್ವ ತಯಾರಿಯನ್ನು ಎಲ್ಲ ತಾಲೂಕುಗಳಲ್ಲಿ ಮಾಡಿಕೊಳ್ತಾ ಇದ್ದು, ಇದರಿಂದ ಎಲ್ಲ ಜನರಿಗೂ ಎಲ್ಲ ಅಧಿಕಾರಿಗಳಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮನೋಭಾವನೆ ನನ್ನದಾಗಿದೆ. ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲಾ ಉಜ್ಜಿನಿ ಗ್ರಾಮ. ನಮ್ಮ ಮನೆಗಳನ್ನು ಹಿಂದೆ ಯಜಮಾನ್ರ ಕಾಲದಲ್ಲಿದ್ದವು ಕೂಡ ಈಗ ನಮಗೆ ಅನುಕೂಲ ಆಗಂಗೆ ಒಂದು ಹಕ್ಕುಪತ್ರವನ್ನು ಕೊಟ್ಟಿದ್ದರಿಂದ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಒಳ್ಳೆಯ ಕೆಲಸವನ್ನು ಮಾಡ್ಯಾರ. ಯಾಕಂದರೆ ಕೆಲವರು ಇನ್ನೂ ಮಾಡ್ಸನ್ಲಾರ ಹಂಗೆ ಬಿಟ್ಟಿದ್ದರು, ಯಜಮಾನ್ರ ಕಾಲದಿಂದ ಹಂಗಾದವು ನಾವು. ಅದು ಇದೆಲ್ಲ ಅನುಕೂಲ ಮಾಡಿಕೊಟ್ರಲ್ಲ, ಅದಕ್ಕೆ ನಾವು ಅವರಿಗೆ ಈ ಅದ್ರ ಬೇರೆ ಭಾನುವಾರ ಅಂದರೂ ಕೂಡ ಇವರು ಸಿಬ್ಬಂದಿಯವರು ಬಂದು ಇಲ್ಲಿ ಕೆಲಸ ಮಾಡಿದ್ದಕ್ಕೆ ವಿ ಎಗಳಿಗೂ ಹಾಗೂ ವಿ ಎ ಹಿಂದಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದವನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಕೊಟ್ಟೂರು ತಾಲೂಕು ವಿಜಯನಗರ ಜಿಲ್ಲೆ. ನಮ್ಮದು ಮನೆ ನಮ್ಮ ಹೆಸರಲ್ಲೇ ಇದ್ದಿಲ್ಲ, ಬೇರೆ ಹೆಸರು ನಮ್ಮ ಮನೆಯವರ ಹೆಸರಲ್ಲಿತ್ತು. ನಮ್ಮ ಹೆಸರಲ್ಲಿ ಮಾಡಿಸ್ಕೊಟ್ರು ಫ್ರೀಯಾಗ. ನಮಗೆ ಅದರಿಂದ ಅನುಕೂಲ ಆಯ್ತು. ಮಾಡಿಕೊಡ್ತೀವಿ ಬರ್ರಿ ಅಂದರು, ಬಂದೀವಿ. ನಮ್ಮ ಕೆಲಸ ಆಯ್ತು, ಚೆನ್ನಾಗಾಯ್ತು.